press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣವನ್ನು ಅಭ್ಯಾಸ ಮಾಡಿದ್ವಿ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯನ್ನು 3 ರೀತಿಯಾಗಿ ನಾವು ವಿಂಗಡಿಸಿದ್ವಿ: ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು. ಸ್ವರಗಳಲ್ಲಿ 3 ರೀತಿಯ ವಿಧಗಳನ್ನು ನೋಡಿದ್ವಿ. ಯಾವುದು? ಹ್ರಸ್ವಸ್ವರ, ದೀರ್ಘಸ್ವರ ಹಾಗೂ ಪ್ಲುತಸ್ವರಗಳು. ಅದೇ ರೀತಿ ವ್ಯಂಜನಗಳನ್ನ 3 ರೀತಿಯಾಗಿ ನಾವು ವಿಂಗಡಣೆ ಮಾಡಿದ್ವಿ. ಯಾವ್ಯಾವುದು? ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತೇಳಿ. ಹಾಗಾದ ನಂತರ ನಾವು ಇವತ್ತಿನ ತರಗತಿಯಲ್ಲಿ ಗುಣಿತಾಕ್ಷರಗಳನ್ನ ನಾವು ಅಭ್ಯಾಸ ಮಾಡೋಣ. ಗುಣಿತಾಕ್ಷರಗಳು ಗುಣಿತಾಕ್ಷರಗಳು ಅಂದರೆ ಏನಪ್ಪಾ ಅಂದರೆ, ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ನಾವಿಲ್ಲಿ ಗುಣಿತಾಕ್ಷರಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳೇ ಗುಣಿತಾಕ್ಷರಗಳು. ಹೇಳಿ ಇನ್ನೊಮ್ಮೆ: ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳೇ ಗುಣಿತಾಕ್ಷರಗಳು. ಉದಾಹರಣೆ ನೋಡೋದಾದ್ರೆ, ಕ ವ್ಯಂಜನ ಸ್ವರ ಇಸ್ ಈಕ್ವಲ್ ಟು ಕ. ಕ ಪ್ಲಸ್ ಅ, ಕ. ಇನ್ನೊಂದು ನೋಡೋದಾದ್ರೆ, ಕ ಪ್ಲಸ್ ಇ, ಕಿ. ಹಾಗೆ ಚ ವ್ಯಂಜನ ಚ ಪ್ಲಸ್ ಉ, ಚೂ. ಈ ರೀತಿಯಾಗಿ ನಾವು ವ್ಯಂಜನಾಕ್ಷರಗಳಿಗೆ ಸ್ವರಗಳನ್ನ ಸೇರಿಸಿದಾಗ ಏನಾಗುತ್ತೆ? ಗುಣಿತಾಕ್ಷರಗಳು ಆಗ್ತವೆ. ಮೊದಲು ನಾವು ವ್ಯಂಜನಾಕ್ಷರಗಳನ್ನ ತಗೋಬೇಕು, ನಂತರ ಸ್ವರಗಳನ್ನ ಸೇರಿಸ್ಕೋಬೇಕು, ಆಮೇಲೆ ಅದು ಗುಣಿತಾಕ್ಷರ ಆಗತ್ತೆ. ಹಾಗಾದ್ರೆ ನಾವು ಉದಾಹರಣೆ ನೋಡಿದ್ವಿ. ಒಂದು ನೋಡೋಣ. ದೇವರು ಅನ್ನೋ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ನೋಡೋಣ. ದೇವರು ಅನ್ನೋ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ಇಲ್ಲಿ ನೋಡಿ, ದ ವ್ಯಂಜನ ಎ ಈಕ್ವಲ್ ಟು ದೇ. ನೆಕ್ಸ್ಟು ವ ವ್ಯಂಜನಕ್ಕೆ ಸ್ವರ ಸೇರಿಸಿದಾಗ ವ. ರ ವ್ಯಂಜನಕ್ಕೆ ಹೂ ಸ್ವರ ಸೇರಿಸಿದಾಗ ರು. ನೋಡಿ, ದ ವ್ಯಂಜನಕ್ಕೆ ಏಕಾರ ಸೇರಿಸಿದಾಗ ದೇ, ವ ವ್ಯಂಜನಕ್ಕೆ ಆ ಸ್ವರ ಸೇರಿಸಿದಾಗ ವ. ಹಾಗೆ ರ ವ್ಯಂಜನಕ್ಕೆ ಉ ಸ್ವರವನ್ನು ಸೇರಿಸಿದಾಗ ರು. ಒಟ್ಟಾರೆ ಇದೇನಾಯಿತು? ದೇವರು ಅಂತ ಆಗುತ್ತದೆ. ಹಾಗಾದ್ರೆ ನೆಕ್ಸ್ಟ್ ನಾವು ಗುಣಿತಾಕ್ಷರಗಳನ್ನ ಬರೆಯೋ ರೀತಿ, ಗುಣಿತಾಕ್ಷರ ಚಿಹ್ನೆಗಳನ್ನ ಕೂಡ ನಾವು ತಿಳ್ಕೊಳ್ಳೋಣ. ವ್ಯಂಜನ ಪ್ಲಸ್ ಸ್ವರ, ಹಾಗೆ ಎರಡು ಕೂಡಿದಾಗ ಏನಾಯಿತು? ಗುಣಿತಾಕ್ಷರ. ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಆಗ್ಬೋದು, ಇಲ್ಲಿ ಬರ್ಕೊಳ್ಳೋಣ. ನಾವು ಗುಣಿತಾಕ್ಷರವನ್ನು ಬರೆಯೋದು ಹೇಗೆ, ಗುಣಿತಾಕ್ಷರ ಚಿಹ್ನೆಗಳು ಯಾವುವು, ಅದನ್ನ ಉಚ್ಚಾರಣೆ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ವ್ಯಂಜನ
ಸ್ವರ ಗುಣಿತಾಕ್ಷರ ಇಲ್ಲಿ ವ್ಯಂಜನ ನಾವು ಮೊದಲು ಕ ವ್ಯಂಜನ ತಗೊಂಡೆ ಇಲ್ಲಿ ಶುರು ಮಾಡೋಣ ಕ ವ್ಯಂಜನ ಸ್ವರ ಕ ಪ್ಲಸ್ ಅ ಕ ಕ ಪ್ಲಸ್ ಅ ಕ ಕ ಪ್ಲಸ್ ಇ ಕಿ ಕ ಪ್ಲಸ್ ಇ ಕಿ ಕ ಪ್ಲಸ್ ಉ ಕು ಕ ಪ್ಲಸ್ ಉ ಕು ಕ ಪ್ಲಸ್ ರು ಕ್ರೂ ಕ ಪ್ಲಸ್ ಎ ಕೆ ಕ ಪ್ಲಸ್ ಎ ಕೆ ಕ ಪ್ಲಸ್ ಐ ಕೈ ಕ ಪ್ಲಸ್ ಓ ಕೋ ಕ ಪ್ಲಸ್ ಓ ಕೋ ಕ ಪ್ಲಸ್ ಔ ಕೌ ಕ ಪ್ಲಸ್ ಒಂದು ಸೊನ್ನೆ ಕ ಪ್ಲಸ್ ಅಹ ಎರಡು ಸೊನ್ನೆ ನೋಡಿ ಈಗ ವ್ಯಂಜನಾಕ್ಷರಗಳ ಮುಂದೆ ಸ್ವರಗಳು ಬಂದಾಗ ನಾವು ತಿಳ್ಕೊಂಡ್ವಿ ಗುಣಿತಾಕ್ಷರ ಆಗುತ್ತೆ ಅಂತ ಹಾಗಾದ್ರೆ ಹೇಳೋಣ ಒಂದ್ಸರಿ ಕ ಪ್ಲಸ್ ಅ ಕ ಸಾರಿ ಕ ಪ್ಲಸ್ ಅ ಕ ಕ ಪ್ಲಸ್ ಅ ಖ ಕ ಪ್ಲಸ್ ಇ ಕಿ ಕ ಪ್ಲಸ್ ಇ ಕಿ ಕ ಪ್ಲಸ್ ಉ ಕು ಕ ಪ್ಲಸ್ ಉ ಕು ಕ ಪ್ಲಸ್ ರು ಕೃ ಕ ಪ್ಲಸ್ ಎ ಕೆ ಕ ಪ್ಲಸ್ ಎ ಕೆ ಕ ಪ್ಲಸ್ ಐ ಕೈ ಕ ಪ್ಲಸ್ ಓ ಕೋ ಕ ಪ್ಲಸ್ ಓ ಕೋ ಕ ಪ್ಲಸ್ ಔ ಕೌ ಕ ಪ್ಲಸ್ ಒಂದು ಸೊನ್ನೆ ಕ ಪ್ಲಸ್ ಅ ಕಹ ಹಾಗಾದ್ರೆ ಇಲ್ಲಿ ನೋಡಿ ಮಕ್ಕಳೇ ಈ ಸ್ವರಗಳು ಮತ್ತೆ ವ್ಯಂಜನ ಮತ್ತು ಸ್ವರ ಬಂದಾಗ ಗುಣಿತಾಕ್ಷರ ಆಯಿತು ಹಾಗಾದ್ರೆ ಗುಣಿತಾಕ್ಷರ ಚಿಹ್ನೆಗಳನ್ನ ಹೇಗೆ ಬರೆಯೋದು ಚಿಹ್ನೆ ಗುಣಿತಾಕ್ಷರ ಚಿಹ್ನೆಗಳು ನೋಡಿ ಇದು ತಲಕಟ್ಟು ತಲಕಟ್ಟಿನ ಇಳಿ ಅಥವಾ ದೀರ್ಘ ಕ ಗುಣಿಸಿ ಗುಣಿಸಿನ ದೀರ್ಘ ಕ ಕೊಂಬು ಕೊಂಬಿನಿಳಿ ಕೊಂಬಿನ ಇಳಿ ಒಟ್ರು ಸುಳಿ ಏತ್ವಾ ಏತ್ವಾನ್ ದೀರ್ಘ ಐತ್ವಾ ಓತ್ವಾ ಓತ್ವಾನ್ ದೀರ್ಘ ಔತ್ವಾ ಔತ್ವಾ ಇಲ್ಲಿ ಒಂದು ಸೊನ್ನೆ ಅಹ ಸೊ ಇದನ್ನ ಬರೆಯೋದಾದ್ರೆ ಹೇಗೆ ಹೇಳ್ಬೇಕು ಉಚ್ಚಾರಣೆ ಮಾಡೋದು ಹೇಗೆ ತಲಕಟ್ಟು ತಲಕಟ್ಟಿನ ಇಳಿ
ಗುಣಸಿ ಗುಣಸಿ ದೀರ್ಘ ಕೊಂಬು ಕೊಂಬು ಕೊಂಬಿನ ಇಲಿ ಒಟ್ರು ಸುಳಿ ಒಟ್ರು ಸುಳಿ ಏತ್ವ ಏತ್ವಾನ್ ದೀರ್ಘ ಐತ್ವ ಓತ್ವ ಓತ್ವಾನ್ ದೀರ್ಘ ಓತ್ವ ದೀರ್ಘ ಔತ್ವ ಒಂದು 0 1 0 2 0 ಅಂತ ಇದನ್ನು ಹೇಳ್ಬೋದು. ಯೋಗವಾಹಗಳನ್ನ 1 0 2 0. ಸೊ ನಾವು ಉಚ್ಚಾರಣೆ ಮಾಡೋ ರೀತಿ ಹೇಗಿದೆ ನೋಡಿ. ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರ ಆಯಿತು. ನಂತರ ಅದರ ಚಿಹ್ನೆಗಳು ಹೀಗಿವೆ. ಅದನ್ನು ಉಚ್ಚಾರಣೆ ಮಾಡೋದು ಹೇಗಪ್ಪ ಅಂದರೆ ಹೇಳಿ ಒಂದ್ಸರಿ. ಕ ತಲೆ ಕಟ್ಟು ಕ, ಕ ತಲೆ ಕಟ್ಟಿನಿಳಿ ಕ, ಕ ಗುಣಸು ಕಿ, ಕ ಗುಣಸಿನ ದೀರ್ಘ ಕಿ, ಕ ಕುಂಬು ಕು, ಕ ಕುಂಬಿನಿಳಿ ಕು, ಕ ಒಟ್ರು ಸುಳಿ ಕ್ರು, ಕ ಏತ್ವಾ ಕೆ, ಕ ಏತ್ವಾನ್ ದೀರ್ಘ ಕೆ, ಕ ಐತ್ವಾ ಕೈ, ಕ ಓತ್ವಾ ಕೋ, ಕ ಓತ್ವಾನ್ ದೀರ್ಘ ಕೋ, ಕ ಔತ್ವಾ ಕೌ, ಕ 1 0 ಕಂ, ಕ 2 0 ಕಹ. ಹಾಗಾದರೆ ಇನ್ನೊಂದ್ಸರಿ ಹೇಳೋಣ ವಿದ್ಯಾರ್ಥಿಗಳೇ ನೋಡಿ. ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರ ಆಯಿತು. ಅದರ ಚಿಹ್ನೆಗಳು ಹೀಗಿವೆ. ಅದನ್ನು ಉಚ್ಚಾರಣೆ ಮಾಡೋದು ಹೇಗೆ ಹೇಳಿ. ಕ ತಲಕಟ್ಟು ಕ, ಕ ತಲಕಟ್ಟಿನಿಳಿ ಕ, ಕ ಗುಣಸು ಕಿ, ಕ ಗುಣಸುನ್ ದೀರ್ಘ ಕಿ, ಕ ಕೊಂಬು ಕು, ಕ ಕುಂಬಿನಿಳಿ ಕು, ಕ ಒಟ್ರು ಸುಳಿ ಕ್ರು, ಕ ಏತ್ವಾ ಕೆ, ಕ ಏತ್ವಾನ್ ದೀರ್ಘ ಕೆ, ಕ ಐತ್ವಾ ಕೈ, ಕ ಓತ್ವಾ ಕೋ, ಕ ಓತ್ವಾನ್ ದೀರ್ಘ ಕೋ, ಕ ಔತ್ವಾ ಕೌ, ಕ 1 0 ಕಂ, ಕ 2 0 ಕಹ. ಗುಣಿತಾಕ್ಷರಗಳು ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ನಾವು ಸಂಯುಕ್ತಾಕ್ಷರಗಳಿಗೆ ಹೋಗೋಣ. ವ್ಯಂಜನಾಕ್ಷರಗಳನ್ನ ತಿಳ್ಕೊಂಡ್ವಿ, ಸ್ವರ ಚಿಹ್ನೆಗಳನ್ನ ನೋಡಿದ್ವಿ, ಅದನ್ನ ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ನೋಡಿದ್ವಿ, ಗುಣಿತಾಕ್ಷರಗಳು ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ನಂತರ ನಾವು ಸಂಯುಕ್ತಾಕ್ಷರವನ್ನು ನೋಡೋಣ. ಸಂಯುಕ್ತಾಕ್ಷರ ಅಂದರೆ ಏನು? ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ. ಒತ್ತಾಕ್ಷರ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ
ಸಂಯುಕ್ತಾಕ್ಷರವೇ 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 ಆಗುವ ಅಕ್ಷರಗಳಿಗೆ ಆಗುವ ಅಕ್ಷರಗಳೇ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ. ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೀವೊಂದ್ಸರಿ ಹೇಳಿ, ಸಂಯುಕ್ತಾಕ್ಷರ ಅಂದರೆ ಏನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳೇ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಅಂತಲೂ ಕೂಡ ನಾವು ಹೇಳ್ತೀವಿ. ಇಲ್ಲಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಕೊಡೋದಾದರೆ ವ್ಯಂಜನ, ವ್ಯಂಜನ ಪ್ಲಸ್ ಸ್ವರ ಇಲ್ಲಿ ನಾನು ಬಿಡಿ ಬಿಡಿಯಾಗಿ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ, ನಿಮಗೆ ಬೇಗ ಅರ್ಥ ಆಗಲಿ ಅಂತ. ನೋಡಿ, ಇಲ್ಲಿ ಮೇಲೆ ನೋಡಿದ್ದೀವಿ, ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳೇ ನಾವು ಇಲ್ಲಿ ಸಂಯುಕ್ತಾಕ್ಷರ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ. ವ್ಯಂಜನ ಪ್ಲಸ್ ಸ್ವರ = ಸಂಯುಕ್ತಾಕ್ಷರ. ಹೇಗೆ ಆಗುತ್ತೆ ನೋಡಿ, ಕ ವ್ಯಂಜನ ಪ್ಲಸ್ ಕ ವ್ಯಂಜನ = ಸ್ವರ. ಕ ಪ್ಲಸ್ ಆ ಏನಾಯಿತು? ಸಂಯುಕ್ತಾಕ್ಷರ ಖ. ನೋಡಿ, ಎರಡು ವ್ಯಂಜನಾಕ್ಷರಗಳು ಸೇರಿದೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಬಂದಾಗ ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ನಾವೇನಂತೀವಿ? ಸಂಯುಕ್ತಾಕ್ಷರ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಎರಡು ವ್ಯಂಜನಾಕ್ಷರಗಳು ಬಂದಿದೆ, ಇದಕ್ಕೆ ನಾವು ಒಂದು ಪದವನ್ನು ಮಾಡ್ಬೋದು ಬೇಕಾದರೆ. ಏನಂತ? ಅಕ್ಕ. ನಾವು ಅಕ್ಕ. ನೋಡಿ, ಕ ಪ್ಲಸ್ ಕ ಆ. ಇಲ್ಲಿ ಎರಡು ವ್ಯಂಜನಗಳು, ಕ ಬಂದಿದೆ, ಒಂದು ಸ್ವರ ಬಂದಿದೆ, ಏನಾಯಿತು? ಅದು ಸಂಯುಕ್ತಾಕ್ಷರ ಖ ಆಯಿತು. ಅದು ಅಕ್ಕ ಅಂತಲೂ ಮಾಡ್ಬೋದು. ಇನ್ನೊಂದು ಉದಾಹರಣೆ ಕೊಡೋದಾದರೆ ಪ ಪ್ಲಸ್ ಪ = ಆ. ಇದು ಏನಾಯಿತು? ಪ. ಸಂಯುಕ್ತಾಕ್ಷರ ಏನಾಯಿತು? ಒತ್ತಾಕ್ಷರ ಪ ಆಯಿತು. ಇದನ್ನು ಪದ ಮಾಡೋದಾದರೆ ನಾವು ಅಪ್ಪ. ನೋಡಿ, ಪ ವ್ಯಂಜನ, ಪ ಮತ್ತು ಪ ವ್ಯಂಜನ ಎರಡು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಏನಾಯಿತು? ಪ ಆಯಿತು. ಅದಕ್ಕೆ ನಾವು ಒಂದು ಪದ ಬರೆಯೋದಾದರೆ ಅಪ್ಪ, ಅಕ್ಕ, ಅಮ್ಮ, ಅಣ್ಣ, ಈ ಥರ ಪದಗಳನ್ನ ನಾವು ಸಂಯುಕ್ತಾಕ್ಷರದಲ್ಲಿ ಬರೀಬಹುದು. ನಂತರ ನಾವು ಸಂಯುಕ್ತಾಕ್ಷರಗಳಲ್ಲಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ಹಾಗಾದರೆ ನಾವು ಮೊದಲು ಸಜಾತಿಯ ಸಂಯುಕ್ತಾಕ್ಷರ ಅಂದರೆ ಏನು ಅನ್ನೋದನ್ನ ನೋಡೋಣ. ನಾವು ಸಂಯುಕ್ತಾಕ್ಷರಗಳನ್ನ ಎರಡು ರೀತಿಯಾಗಿ ವಿಂಗಡಿಸಿದ್ದೀವಿ. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ನಾವು ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳನ್ನ ನೋಡೋದಕ್ಕಿಂತ ಮೊದಲು ಒತ್ತಾಕ್ಷರಗಳನ್ನ ಹೇಗೆ ಬರೆಯೋದು ಅನ್ನೋದನ್ನ ನೋಡೋಣ. ಒತ್ತಾಕ್ಷರ ಖ, 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 ಘ, ನ್ಯ, ಛ, ಛ,
ಝ ಝ ಥ ಥ ದ ಧ ನ ಥ ಥ ಧ ಧ ನ ಫ ಫ ಭ ಭ ಮ ಯ ರ ಲ ವ ಶ ಶ ಸ ಹ ಳ. ಹಾಗಾದರೆ ಇದನ್ನ ಒಂದ್ಸರಿ ಉಚ್ಚಾರಣೆ ಮಾಡೋಣ. ಇದು ಒತ್ತಾಕ್ಷರಗಳನ್ನ ಬರೆಯುವಂತಹ ರೀತಿ. ನಾವು ಒತ್ತಾಕ್ಷರಗಳಲ್ಲಿ ಒಂದನ್ನೊಂದು ಹೋಲುವಂತಹ ಅಕ್ಷರಗಳನ್ನು ನೋಡ್ತೀವಿ, ಅದಕ್ಕೆ ಅಕ್ಷರಗಳಿಗೆ ಒಂದನ್ನೊಂದು ಹೋಲದೇ ಇರುವ ಅಕ್ಷರಗಳನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಇಲ್ಲಿ ನೋಡಿ, ದ ದ ದ ಇವೆಲ್ಲ ಒಂದನ್ನೊಂದು ಹೋಲ್ತಾ ಇದೆ, ಆದರೆ ತಲೆಕಟ್ಟು ಇಲ್ಲ. ಹಾಗಾಗಿ ಇವು ಒಂದನ್ನೊಂದು ಹೋಲುವ ಅಕ್ಷರಗಳು ಅಂತ ನಾವು ಹೇಳ್ಬೋದು. ಕೆಲವೊಂದು ಒಂದನ್ನೊಂದು ಹೋಲೋದಿಲ್ಲ. ಇದು ಯ ರ ಲ ಆಮೇಲೆ ಮ ನ ಇವೆಲ್ಲ ಒಂದನ್ನೊಂದು ಹೋಲದೇ ಇರ್ತಕ್ಕಂಥ ಅಕ್ಷರಗಳು. ಒಂದ್ಸರಿ ಹೇಳೋಣ ನಾವು ಒತ್ತಕ್ಷರಗಳನ್ನ. ಹೇಳಿ. ಖ ಸ್ವಲ್ಪ ಒತ್ತಡವನ್ನು ಕೊಡಬೇಕಾಗುತ್ತೆ, ಒತ್ತಕ್ಷರ ಇರೋದ್ರಿಂದ. ಖ ಖ ಗ ಘ ಜ್ಞ ಛ ಛ ಛ ಜ ಜ್ಞ ತ ಥ ದ ಧ ನ ಥ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. ಹಾಗಾದರೆ ನಾವು ಒತ್ತಕ್ಷರಗಳನ್ನ ನೋಡಿದ್ವಿ. ನಂತರ ಸಂಯುಕ್ತಾಕ್ಷರದಲ್ಲಿ ಎರಡು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ಸಜಾತಿಯ ಸಂಯುಕ್ತಾಕ್ಷರಗಳು, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರಗಳು. ನಾವು ಸಂಯುಕ್ತಾಕ್ಷರಗಳನ್ನು ಎರಡು ರೀತಿಯಾಗಿ ವಿಂಗಡಿಸಿದ್ದೀವಿ. ಒಂದು ಸಜಾತಿಯ ಸಂಯುಕ್ತಾಕ್ಷರಗಳು, ಎರಡು ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತೇಳಿ. ಹಾಗಾದರೆ ಸಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಏನು? ಸಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಏನು ಅಂತ ನೋಡೋಣ. ಒತ್ತಕ್ಷರಗಳನ್ನ ತಿಳ್ಕೊಂಡ್ವಿ, ಸಂಯುಕ್ತಾಕ್ಷರದ ವಿಧಗಳನ್ನ ನೋಡ್ತಾ ಇದ್ದೀವಿ. ಒಂದೇ ಜಾತಿಯ ಎರಡು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ
ಆಗುವ ಒಂದೇ ಜಾತಿಯ ಎರಡು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ನಾವು ಸಜಾತಿಯ ಸಂಯುಕ್ತಾಕ್ಷರಗಳು ಅಂತೇಳಿ ಕರಿತೀವಿ. ಹೇಳಿ ನೀವೊಮ್ಮೆ. ಒಂದೇ ಜಾತಿಯ ಎರಡು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತೇಳಿ ಕರಿತೀವಿ. ಹಾಗಾದರೆ ಉದಾಹರಣೆ ಹೇಳೋದಾದರೆ, ಇಲ್ಲಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಬರ್ತಾ ಇದೆ. ಎರಡು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರ. ಉದಾಹರಣೆ ಆಗಲೇ ಸಂಯುಕ್ತಾಕ್ಷರಕ್ಕೂ ನೋಡಿದ್ವಿ ನಾವು ಉದಾಹರಣೆ. ಅದೇ ರೀತಿಯಾದ ಉದಾಹರಣೆ ಸಹ ಇಲ್ಲಿ ಬರುತ್ತೆ. ಅಂದರೆ ಒಂದೇ ಜಾತಿಯ, ಇಲ್ಲಿ ವ್ಯಂಜನಾಕ್ಷರಗಳು ಬೇರೆ ಇರೋದಿಲ್ಲ, ಒಂದೇ ರೀತಿಯ ಎರಡು ಅಕ್ಷರಗಳನ್ನ ನಾವು ಕಾಣ್ತೀವಿ. ಹೇಗೆ ಅಂದರೆ ಗ ವ್ಯಂಜನಕ್ಕೆ ಹಾ ಸೇರಿದಾಗ ಏನಾಯಿತು? ಗ. ಇಲ್ಲಿ ಎರಡು ವ್ಯಂಜನಗಳು ಒಂದೇ ಜಾತಿಯ ವ್ಯಂಜನಗಳು, ಅದಕ್ಕೆ ಸ್ವರ ಸೇರಿದಾಗ ಏನಾಯಿತು? ಘ. ಇದಕ್ಕೆ ನಾವು ಒಂದು ಪದವನ್ನು ಮಾಡೋದಾದ್ರೆ ಹಗ್ಗ. ಹಾಗೆ ಇನ್ನೊಂದು ನೋಡೋದಾದ್ರೆ ಉದಾಹರಣೆನೆ ಉ. ಎರಡು ವ್ಯಂಜನಾಕ್ಷರಗಳಿಗೆ ನಾವು ಸ್ವರವನ್ನು ಸೇರಿಸಿದಾಗ ಏನಾಯಿತು? ಧ. ಇಲ್ಲಿ ನಾವು ಉದ್ದ ಅಂತ ಮಾಡ್ಕೋಬಹುದು. ಅದೇ ರೀತಿಯಾಗಿ ಹ. ಇಲ್ಲಿ ಎರಡು ಒಂದೇ ಜಾತಿಯ ವ್ಯಂಜನಾಕ್ಷರಗಳಿಗೆ ಸ್ವರ ಸೇರಿ ಏನಾಯಿತು? ಇಲ್ಲಿ ಕ. ನಾನು ಆಗಲೇ ಹೇಳ್ದೆ ಅಲ್ವಾ, ಸಂಯುಕ್ತಾಕ್ಷರಕ್ಕೆ ಬರುವಂತಹ ಉದಾಹರಣೆಗಳೇ ಸೇಮ್ ಆಗಿರುತ್ತೆ ಇದಕ್ಕೂ ಕೂಡ. ಅಂದರೆ ಅಲ್ಲಿ ಕೂಡ ವ್ಯಂಜನಗಳಿಗೆ ಸ್ವರ ಸೇರಬೇಕಾಗುತ್ತೆ. ಇಲ್ಲೂ ಕೂಡ ಒಂದೇ ಜಾತಿಯ ವ್ಯಂಜನಗಳಿಗೆ ಸ್ವರ ಸೇರುತ್ತೆ. ಸ್ವರಗಳು ಸೇರಿದಾಗ ಏನಾಯಿತು? ಸಜಾತಿಯ ಸಂಯುಕ್ತಾಕ್ಷರ. ಉದಾಹರಣೆ ನೋಡಿದ್ರಿ, ಎರಡು ಒಂದೇ ಜಾತಿಯ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಕ್ಕೆ ನಾವು ಏನಂತೀವಿ? ಸಜಾತಿಯ ಸಂಯುಕ್ತಾಕ್ಷರಗಳು ಅಂತೇಳ್ಬಿಟ್ಟು ಕರಿತೀವಿ. ಹಾಗಾದರೆ ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ಏನು? ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ಬೇರೆ ಬೇರೆ ಜಾತಿಯ ಅಂದರೆ ಇಲ್ಲಿ ವ್ಯಂಜನಾಕ್ಷರಗಳು ಒಂದೇ ರೀತಿಯಾಗಿರೋದಿಲ್ಲ, ಬೇರೆ ಬೇರೆ ರೀತಿಯ ವ್ಯಂಜನಾಕ್ಷರಗಳನ್ನ ನೋಡ್ತೀವಿ. ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಸಂಯುಕ್ತಾಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರ. ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ಬೋದು. ಇಲ್ಲಿ ಒಂದೇ ರೀತಿಯ ವ್ಯಂಜನಗಳು ಬರುತ್ತೆ, ಇಲ್ಲಿ ಬೇರೆ ಬೇರೆ ರೀತಿಯ ವ್ಯಂಜನಗಳು ಬರುತ್ತೆ. ಇಲ್ಲಿ ಬೇರೆ ಬೇರೆ ಜಾತಿಯ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಸಂಯುಕ್ತಾಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತೇಳ್ಬಿಟ್ಟು ನಾವು ಕರಿತೀವಿ. ಹಾಗಾದರೆ ಉದಾಹರಣೆ ನೋಡೋದಾದ್ರೆ, ಇಲ್ಲಿ ಕ ಪ್ಲಸ್ ತ = ಆ ಏನಾಯಿತು? ತ ಆಯಿತು. ನೋಡಿ, ಇಲ್ಲಿ ಒಂದು ವ್ಯಂಜನ ತಗೊಂಡಿದ್ದೀನಿ. ಇಲ್ಲಿ ಕ ಪ್ಲಸ್ ತ ಪ್ಲಸ್ ಆ = ಏನಾಯಿತು? ತ ಆಯಿತು. ನಾವು ಇದನ್ನು ಒಂದು ಪದ ಮಾಡೋದಾದರೆ ರಕ್ತ. ಇಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರಗಳಿದೆಯಾ? ಇಲ್ಲ. ಇಲ್ಲಿ ಕ ವ್ಯಂಜನಕ್ಕೆ ತ ವ್ಯಂಜನ ಸೇರಿ ಏನಾಯಿತು? ಹ ಸ್ವರ ಬಂತು, ನಂತರ ಅದು ತ ಆಯಿತು. ಹಾಗಾಗಿ ಅದು ರಕ್ತ
ಅನ್ನೋ ಪದವನ್ನು ನಾವು ಬರಿಬಹುದು. ಇನ್ನೊಂದು ಉದಾಹರಣೆ ಕೊಡೋದಾದರೆ ವಿದ್ಯೆ. ನಾವು ದ್ಯೆಗೆ ಯಾವ ಅಕ್ಷರ ಬರುತ್ತಪ್ಪ? ದ ಪ್ಲಸ್ ಯ ಟು ಎ, ವಿದ್ಯೆ. ನೋಡಿ, ಇಲ್ಲಿ ವಿದ್ಯೆ ಬರಬೇಕಾದ್ರೆ ದ ಪ್ಲಸ್ ಎ, ಯಾ, ಇಲ್ಲಿ ಯಾ ವ್ಯಂಜನ ಬರ್ತಾ ಇದೆ. ದಾಕ್ಕೆ ಯಾ ವ್ಯಂಜನ ಸೇರಿ ಅಲ್ಲಿ ಎ ಸ್ವರ ಕಾಣ್ತಾ ಇದೆ, ಬರ್ತಾ ಇದೆ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಸ್ವರಗಳು ಒಂದೇ ಆಗ್ತಾ ಇದೆ. ಇಲ್ಲಿ ಇಲ್ಲಿ ವ್ಯಂಜನಗಳು ಒಂದೇ ಆಗ್ತಾ ಇದೆ. ಇಲ್ಲಿ ವ್ಯಂಜನಾಕ್ಷರಗಳು ಬೇರೆ ಬೇರೆ ಆಗ್ತಾ ಇದೆ. ಕ, ಇಲ್ಲಿ ದ ಪ್ಲಸ್ ಯ, ದ ಮತ್ತೆ ಯಾಕಾರಕ್ಕೆ ಬದಲಾಗಿ ಏನು ಬರ್ತಾ ಇದೆ? ಇಲ್ಲಿ ಎ ಬರ್ತಾ ಇದೆ. ಸ್ವರಗಳಲ್ಲಿ ಏಕಾರ ಬರ್ತಾ ಇದೆ, ಅಲ್ಲಿ ದ್ಯ ಆಯಿತು. ನಾವು ವಿದ್ಯೆಯನ್ನು ಮಾಡ್ಕೋಬೋದು. ನಂತರ ದಕ್ಷ, ದಕ್ಕೆ ನಾವು ಕ ವ್ಯಂಜನ ಪ್ಲಸ್ ಶ ವ್ಯಂಜನಕ್ಕೆ ಹ ಸ್ವರ ಸೇರಿದಾಗ ಇಲ್ಲಿ ಕ್ಷ ಆಗತ್ತೆ. ಕೊಡಬೇಕಾಗಿರೋ ಪದ ನಾವು ದಕ್ಷ. ನೋಡಿ ಏನಾಗ್ತಾ ಇದೆ, ಇಲ್ಲಿ ನಾವು ದಕ್ಷ ಅನ್ನೋ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ನೋಡಿ, ಕ ವ್ಯಂಜನಕ್ಕೆ ಶ ವ್ಯಂಜನ, ಕ ಮತ್ತು ಶ ವ್ಯಂಜನ ವಿಭಿನ್ನವಾಗಿದೆ, ಒಂದೇ ರೀತಿಯಾಗಿಲ್ಲ. ಕ ವ್ಯಂಜನ ಪ್ಲಸ್ ಶ ವ್ಯಂಜನ ಇಸ್ ಏನು ಬಂತು? ಆ ಸ್ವರ ಬಂತು. ಅದು ಕ್ಷ. ನಾವು ಉಚ್ಚಾರಣೆ ಮಾಡಿದಾಗ ಅಲ್ಲಿ ಸ್ವರ ಆ ಬರುತ್ತೆ, ಕ್ಷ. ಅವಾಗ ಏನು ಬಂತು? ಈ ಪದ ದಕ್ಷ ಆಗತ್ತೆ. ಹಾಗಾದರೆ ಇಂದಿನ ತರಗತಿಯಲ್ಲಿ ಮಕ್ಕಳೇ ನಾವು ಗುಣಿತಾಕ್ಷರವನ್ನು ನೋಡಿದ್ವಿ, ಒತ್ತಾಕ್ಷರವನ್ನು ನೋಡಿದ್ವಿ. ಹಾಗೆ ಸಂಯುಕ್ತಾಕ್ಷರದಲ್ಲಿ ಎರಡು ರೀತಿಯಾಗಿದೆ. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರಗಳು. ಸಜಾತಿಯ ಸಂಯುಕ್ತಾಕ್ಷರ ಅಂದರೆ ನೋಡಿದ್ವಿ, ಒಂದೇ ಜಾತಿಯ ಎರಡು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಸಂಯುಕ್ತಾಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಉದಾಹರಣೆ ಕೂಡ ನಾವು ನೋಡಿದ್ದೀವಿ. ಹಾಗಾದರೆ ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಹೆಚ್ಚು ಅಭ್ಯಾಸವನ್ನು ಮಾಡೋಣ. ಥ್ಯಾಂಕ್ ಯು.